ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ವಿಶೇಷವಾಗಿ ಇವತ್ತು ಒಂದೇನೋ ಸುದ್ದಿ ನೋಡ್ತಾ ಇದ್ದಾಗ ಒಂದು ಕಣ್ಣಿಗೆ ಬಿದ್ದಿದ್ದು, 6 ತಿಂಗಳಲ್ಲಿ ಪರ್ಸಿಸ್ಟರ್ ಅಂದರೆ ದಲಿತರ 526 ಕೊಲೆಗಳಾಗಿವೆ ಅಂತೇಳಿ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ಪೊಲೀಸ್ ರಿಪೋರ್ಟ್ ನೋಡ್ತಾ ಇದ್ದೆ. ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಂಥ ಮಾತುಗಳು ನೋಡ್ತಾ ಇದ್ದಾಗ ಸಹಜವಾಗಿ ಇದು ಯಾಕಪ್ಪ ಇನ್ನೂ ಕಡಿಮೆ ಆಗ್ತಾಯಿಲ್ಲ ನಮ್ಮಲ್ಲೇ. ಈ ಜಾತಿ ಮೇಲ್ಜಾತಿ ಕೆಳಜಾತಿ ಇವುದರ ಮಧ್ಯದಲ್ಲೇ ಈ ನಡೆದಂಥ ಘಟನೆಗಳನ್ನು ಗಮನಿಸಿದಾಗ ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ನಿಜವಾಗಿಯೂ ಸೋಲ್ತಾ ಇದೆ ಅಂತೇಳಿ. ಯಾಕಂತಂದ್ರೆ ಇವು ಕಡಿಮೆ ಆಗಬೇಕಾಗಿತ್ತು ಅಂತೇಳಿ, ಆದರೆ ಆಗಿಲ್ಲ. ಇದು ಪ್ರತಿ ವರ್ಷವೂ ಇದು ಹೆಚ್ಚಾಗ್ತಾ ನಡೆದದ. ಕಳೆದ ನೀವು ಒಂದು 4-5 ವರ್ಷಗಳ ಇತಿಹಾಸ ನೋಡಿದಾಗ, ರೆಕಾರ್ಡ್ ನೋಡಿದಾಗ ಇವು ಕಡಿಮೆ ಆಗಬೇಕಾಗಿದ್ದು, ಕಡಿಮೆ ಆಗ್ತಾಯಿಲ್ಲ. ನಮ್ಮಲ್ಲಿ ಇನ್ನೂ ಶಿಕ್ಷಣದ ಕೊರತೆಯೋ ಮತ್ತವು ಕೊರತೆಯೋ ಯಾವುದೂ ಕಾರಣ ಅದ ಇಲ್ಲಂತಲ್ಲ. ಅದರಲ್ಲೂ ಜಾತಿಗಳ ಬಗ್ಗೆ ಇದ್ದಂಥ ಒಂದು ವೈಮನಸ್ಸ ಇನ್ನೂ ಹೆಚ್ಚಾಗ್ತಾ ನಡೆದನ್ನು ಕಡಿಮೆ ಆಗ್ತಾಯಿಲ್ಲ ಅನ್ನುವಂಥದ್ದು ಈ ವರದಿಯಿಂದ ಅನ್ನಿಸ್ತಾ ಇದೆ ಅಂತ. ಅಂದ್ರೆ ಜನವರಿ 2025 ಹಿಡ್ಕೊಂಡು ಜೂನದ ಅಂತ್ಯದವರೆಗೆ 526 ಕೊಲೆಗಳಾಗಿದ್ದಾವೆ. ಮುಂದೆ ಹಂಗೆ ಅತ್ಯಾಚಾರ ಆಯಿತು, ಹಲ್ಲೆ ಆಯಿತು, ಗುಂಪು ಘರ್ಷಣೆಗಳಾಯಿತು, ಮುಂದೆ ಆಮೇಲೆ ಅದು ಗಲಭೆಗಳಾಯಿತು, NDPS ಸಾಮಾಜಿಕ ಮಾಧ್ಯಮ ಪ್ರಕರಣಗಳಾಯಿತು, ಸಂಘಟಿತ ಅಪರಾಧಗಳಾಯಿತು, SC ST ಸಮುದಾಯದವರ ಮೇಲೆ ದೌರ್ಜನ್ಯ ಆಯಿತು, ದ್ವೇಷ ಭಾಷಣ ಆಯಿತು, ಇವೆಲ್ಲಗಳಾಯ್ತು. ಮಹಿಳೆಯರ ಬಂದು ಮಕ್ಕಳ ಮೇಲೆ ದೌರ್ಜನ್ಯ ಆಯಿತು. ಇವು ಹೆಚ್ಚಾಗ್ತಾ ನಡೆದಿದ್ದಾವೆ. ಹೋದ ವರ್ಷವೂ ಹೆಚ್ಚಾಗ್ತಾಯಿದ್ದಾವೆ, ಇವು ಹೆಚ್ಚಾಗ್ತದೆ. ಇವಕ್ಕೆ ನಿಲುಗಡೆ ಯಾವಾಗ ಅನ್ನೋದು ಇವತ್ತು ಸಹಜವಾಗಿ ಗೃಹ ಮಂತ್ರಿ ಅವರಿಗೆ ಮುಂದಿರುವಂಥ ಪ್ರಶ್ನೆ. ಅದಕ್ಕಾಗಿ ಅವರು ಒಂದು ಮಾತಾಡ್ತಾರೆ, ಇಲ್ಲ ಅಪರಾಧ ಪ್ರಕರಣಗಳು ಕಡಿಮೆ ಮಾಡಲು ಮತ್ತು ಸಾರ್ವಜನಿಕರ ಸಮಸ್ಯೆಯನ್ನು ಖುದ್ದು ಆಲಿಸಲು ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಮನೆ ಮನೆಗೆ ಪೊಲೀಸ್ ಯೋಜನೆ ಜಾರಿಗೆ ತರಲಾಗಿದೆ. ಮನೆಗೆ ಹೋಗಿ ಪೊಲೀಸರು ಭೇಟಿಯಾಗಿ ಅಲ್ಲಿ ವಿಶ್ವಾಸ ಮೂಡಿಸೋ ಕೆಲಸ ಮಾಡ್ತಾ ಇದ್ವಿ. ಇಡೀ ದೇಶದಲ್ಲೇ ಸಬ್ಮಿಟ್ ಆದಂತೆ ಇವು ವಿಶೇಷವಾಗಿ ಇಂಥ ಘಟನೆಗಳಿಂದಾಗಿ ಸಹಜವಾಗಿ ಸಮಾಜ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದಕ್ಕೆಲ್ಲ ಕಾರಣಗಳೇನು ಈ ರೀತಿ ಆಗೋದಕ್ಕಂದ್ರೆ ಒಂದೇ ಈಗಾಗಲೇ ನಿಮ್ಗೆ ಸ್ಪಷ್ಟಪಡಿಸಿದಾಗ ಜಾತಿಗಳ ತಿಕ್ಕಾಟ ಅಂತೇಳಿ, ಜಾತಿ ನಮ್ದು ಹೆಚ್ಚು ನಿಮ್ದು ಹೆಚ್ಚು ಅನ್ನುವಂಥದ್ದು ಇದು ಅಷ್ಟು ಸುಲಭವಾಗಿ ನಮ್ಮನ್ನು ಬಿಟ್ಟು ಹೋಗ್ತದೆ ಅಂತ ಅನಿಸೋದಿಲ್ಲ. ಇದಕ್ಕೆ ಏನಾದರೂ ಇದು ಬದಲಾಗ್ಬೋದು ಅಂತನ್ನುವಂಥದ್ದು ಒಂದು. ಎರಡನೇದಾಗಿ ಇಂಥ ಘಟನೆಗಳಾಗೋ ಮುಂದೆ ಈ ಒಂದು ಮನುಷ್ಯನ ತೀವ್ರ ಭಾವನೆಗಳು ಇದಕ್ಕೆಲ್ಲ ಕಾರಣೀಭೂತ ಆಗ್ಬೋದು ಅಂತೇಳಿ ಮನುಷ್ಯರಲ್ಲಿರುತ್ತಿರುವಂಥ ಒಂದು ಏನಪ್ಪ ಅಂದರೆ, ಇವತ್ತು ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ಒಂದು ಜಾಗ ಇರ್ತದೆ ಅಥವಾ ಒಂದು ಜಮೀನು ಇರ್ತದೆ, ಅದು ತಿಕ್ಕಾಟ ಇರ್ಬೋದು, ಅಥವಾ ಒಂದು ಹಾದಿಯಾಗಿ ಇರುವಂಥ ತಿಕ್ಕಾಟಗಳಿರ್ಬೋದು, ಯಾವ್ಯಾವುದು ಕಾರಣಕ್ಕಾಗಿ ಆಗ್ತಾ ಇರ್ತಾವೆ ಇಂಥವ ಘಟನೆಗಳು ಅಂತೇಳಿ. ಯಾಕಂದ್ರೆ ಇಂಥದ್ದು 2022ರಲ್ಲಿ 715 ಕೊಲೆಗಳಾಗಿದ್ದು ಅನ್ನುವಂಥ ಮಾತ್ರ ರಿಪೋರ್ಟ್ ಸಿಗ್ತದೆ ಜನವರಿಯಿಂದ ಜೂನ್ ತನಕ. ಇದೇ ಅವಧಿಯಲ್ಲಿ 2023ರಾಗ 650 ಕೊಲೆಗಳಾಗಿದ್ದು, ಈ ವರ್ಷ 526 ಆಗ್ಯಾವ. ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಆದರೆ ಈಗ ಕೊಲೆ ಯಾವುದು ನಿಲ್ತಾ ಇಲ್ಲ. ಇದು ನಿಲ್ಲಿಸೋದಕ್ಕೆ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ಪರಮೇಶ್ವರ್ ಅವರು, ಇಲ್ಲ ನಾವು ಮನೆಗೆ ಪೊಲೀಸ್ ತರ್ತಾ ಇದ್ದೀವಿ ಅಂತೇಳಿ. ಅದು ತಂದ್ರೆ ಕಂಟ್ರೋಲ್ ಆಗೋದಿಲ್ಲ ಅಂತಲ್ಲ. ಅದ್ರಾಗ ಇನ್ನೊಂದಿಷ್ಟು ಬರ್ತಾವೆ, ದ್ವೇಷ ಭಾಷಣದಿಂದನೂ ಸಹಿತ ಕೆಲವೊಂದಿಷ್ಟು ಇಂಥವು ನಡೀತಾ ಇದ್ದಾವೆ ಅನ್ನುವಂಥದ್ದು. ಅಂದರೆ ವೈಯಕ್ತಿಕ ಯಾವುದೋ ದ್ವೇಷ ಅಥವಾ ಪ್ರೀತಿ ಪ್ರೇಮ ಮತ್ತಾವ ಕಾರಣಕ್ಕೂ ಇವೆಲ್ಲ ನಡೀತಾ ಇದ್ದಾವೆ. ಮೇಲ್ಜಾತಿ ಹುಡುಗ ಆಗಿರ್ಬೋದು, ಕೆಳಜಾತಿ ಹುಡುಗಿ ಆಗಿರ್ಬೋದು, ಯಾವುದೋ ಆಗಿರ್ಬೋದು. ಅಲ್ಲೇ ಮದುವೆ ಅಂತ ಪ್ರಸಂಗ ಬಂದಾಗ ಸಹಜವಾಗಿ ಎರಡೂ ಸಮುದಾಯದವರು ಸಮಾಜದವರು ವಿರೋಧ ಮಾಡೋದ್ರೂ ಸಹ ಇಂಥ ಘಟನೆಗಳು ಆಗ್ತಾ ಇರ್ತಾವಂತೆ. ಅದರಲ್ಲೂ ಈ ಕಳೆದ ಒಂದು 5-6 ತಿಂಗಳಲ್ಲೇ ವಿಜಯಪುರದಲ್ಲಿ ನಡೆದಂಥ ಫೆಬ್ರವರಿ 11ರಂದು ಭೀಮಾತಿರದ ಕುಖ್ಯಾತ ರೌಡಿ ಚಂದಪ್ಪ ಹರಿಜನ್ ಅಥವಾ ಸಹಜನ ಅವನ ಸಹಚರ ಅಂತ ಭಾಗಪ್ಪ ಹರಿಜನರ ಕೊಲೆ ಆಗಿದ್ದು ಇಲ್ಲಿ ದಾಖಲಿಸಬಹುದಾಗ್ಯದ. ಜೊತೆಗೆ ಬೆಂಗಳೂರದಲ್ಲೇ ಮಾರ್ಚ್ 27ರಂದು ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮ್ಮನಹಳ್ಳಿಯಲ್ಲಿ ಮನೆಯೊಂದರಲ್ಲಿ ಪತ್ನಿಯನ್ನು ಕೊಲೆ ಮಾಡಿದಂಥ ಗಂಡ ಸಂಶಯದ ಮೇಲೆ ಹೀಗೆ ನಡೀತಾ ಇರ್ತಾವೆ. ಮುಂದೆ ಅದೇ ಕಾಲ ದಕ್ಷಿಣ ಕನ್ನಡದಲ್ಲಿ ಮೇ 1ಕ್ಕೆ ರೌಡಿ ಶೀಟರ್ ಇದ್ದಂಥ ಸುಹಾಸ್ ಶೆಟ್ಟಿ ಅವರ ಹತ್ಯೆ. ಇವು ಸಹಿತ ಏನಪ್ಪ ಅಂತಂದ್ರೆ ಇಂಥ ಒಂದು ಘಟನೆಗೆ ಕಾರಣ ಆಗ್ತಾಯಿದ್ದಾವೆ. ಬೆಂಗಳೂರು ಜುಲೈ 15ರಂದು ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ್ ಕೊಲೆ. ಇವೆಲ್ಲವೂ ಈ ಜಾತಿ ನಿಂತವು ಅನೇಕ ಆಗ್ತಾ ನಡೆದವು. ಇವಕ್ಕೆ ಅಂತ್ಯ ಯಾವಾಗ ಅನ್ನುವಂಥದಕ್ಕೆ ಉತ್ತರ ಇಲ್ಲ. ಅದರಲ್ಲೂ ಈ ಮಲೆನಾಡ ಮತ್ತು ಕರಾವಳಿಯಲ್ಲಿ ಇತ್ತೀಚೆಗೆ ದ್ವೇಷ ಭಾಷಣದ ಸ್ವಲ್ಪ ಜೋರು ನಡೀತಾ ಇದೆ. ಅದು ಸಹಿತ ಅನೇಕ ತಿಕ್ಕಾಟಗಳಿಗೆ ಕಾರಣ ಆಗ್ತಾಯಿದೆ. ಒಟ್ಟಾರೆಯಾಗಿ ಇದನ್ನು ಅಭ್ಯಾಸ ಮಾಡಿದಾಗ ಇದು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದಂದ್ರೆ ಇದು ಉತ್ತರ ಭಾಳ ಕಷ್ಟ.
ಯಾಕಂದ್ರೆ ನಿರಂತರ ಇತಿಹಾಸ ನಾವು ಕೆದಕಿ ನೋಡಿದಾಗಿಂತ ಅವು ಸಾಕಷ್ಟು ಬಂದಿದ್ದಾವೆ, ನೋಡ್ತಾ ಇದ್ದೀವಿ. ಇಲ್ಲೇ ಇದಕ್ಕೆ ಪರಿಹಾರ ಒಂದೇ ಏನಪ್ಪ ಅಂತಂದ್ರೆ, ಮತ್ತೊಂದು ಹೇಳೋದು ಅಷ್ಟೇ, ಒಂದೇ ಏನಪ್ಪ ಅಂದ್ರೆ ನಿಜವಾದ ಇಲ್ಲಿಯ ಶಿಕ್ಷಣವನ್ನು ಪ್ರತಿಯೊಬ್ಬ ಮಗುವಿಗೂ ತಲುಪಿಸುವಂಥದ್ದು, ಆದಷ್ಟು ಪ್ರತಿಯೊಂದು ಮಗುವನ್ನು ಹೈಯರ್ ಎಜುಕೇಷನ್ ತನಕ ಶಿಕ್ಷಣ ಪಡೆಯುವಂಥದ್ದು, ಇದೊಂದು ಇದಕ್ಕೆ ಹಾದಿ ಆಗೋ ಸಾಧ್ಯತೆಗಳು ಹೆಚ್ಚದು. ಹಂಗಂತೇಳಿ ಎಲ್ಲ ಸುಶಿಕ್ಷಿತರದಾರಲ್ಲ, ಭಾಳ ಸಜ್ಜನರದಾರು ಅಂತ ಹಾಗಲ್ಲ, ಅದರ ಪ್ರಮಾಣ ಕಡಿಮೆ ಆಗ್ತದೆ. ಆ ಥರದ್ದು ಕೆಲವೊಮ್ಮೆ ಪೂರ್ತಿ ಇಲ್ಲನೂ ಆಗ್ಬೋದು ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಶಿಕ್ಷಣ ಇಲ್ಲದಕ್ಕಾಗಿ ಅನೇಕ ಅವೈಜ್ಞಾನಿಕ ಚಳವಳಿ ಬರ್ಲಿಕ್ಕೆ ಶುರು ಆಗ್ತದೆ. ಈಗ ನೋಡಿ, ದ್ವೇಷ ಭಾಷಣಪ್ಪ, ಅದೇ ಈಗ ಮಾಬ್ ಲಿಂಚಿಂಗ್ ಇರ್ಬೋದು, ಅಥವಾ ಮತ್ತೊಂದು ಪ್ರೀತಿ ಇರ್ಬೋದು. ಪ್ರೀತಿ ಮಾಡಿರ್ತಾರೆ, ಅವ್ರು ಕೂಡಿ ಬದುಕೋದಕ್ಕೆ ನಾವು ಅವಕಾಶ ಮಾಡಿಕೊಡೋದನ್ನು ಬಿಟ್ಟು ಅವ್ರನ್ನ ಬೇರೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಸಂಘರ್ಷ ಸ್ಟಾರ್ಟ್ ಆಗ್ತದೆ. ಕೊನೆಗೆ ಎಲ್ಲೋ ಒಂದು ಅಂತ್ಯ ಆಗ್ತದೆ. ಇಂಥವು ಒಂದು ಎರಡನೇದು ಎಜುಕೇಷನ್ ಇತ್ತಪ್ಪ ಅಂತ ತಡಿಬೋದು. ಯಾಕಂದರೆ ಇವತ್ತು ನಮ್ಮೆಲ್ಲ ಅನೇಕ ಸಮಸ್ಯೆಗಳಿಗೆ, ಸಾಮಾಜಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಶಿಕ್ಷಣ ಇಲ್ಲದ್ದು. ಮತ್ತು ನಾವು ಅನ್ಬೋದು ಶಿಕ್ಷಣ ರಗಳೆ ಐತಲ್ರಿ, ಸಾಕಷ್ಟು ಕಲಿತಾ ಇದ್ದಾರೆ ಜನ ಅಂತೆಲ್ಲ ಕಲಿತಾ ಇದ್ದಾರೆ, ಆದರೆ ಶಿಕ್ಷಣದಲ್ಲಿಯೂ ಏನೋ ಕೊರತೆ ಇದೆ ಅನ್ನುವಂಥದ್ದು ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಶಿಕ್ಷಣದಲ್ಲೇ ಪೂರ್ಣ ಪ್ರಮಾಣದ ಒಂದು ಶಿಕ್ಷಣ ಅವ್ರಿಗೆ ಸಿಗ್ತಾದ್ರೂ ಇಲ್ಲ ಅನ್ನುವಂಥ ಒಂದು ಮಾತಾದ್ರೆ. ಎರಡನೇದು ಭಾಳ ನಾವು ಎಷ್ಟು ಕಲ್ತಿರ್ತೀವಪ್ಪ ಅಂದ್ರೆ 7-8 ಜನ ಅಥವಾ ಸಹಿ ಮಾಡೋಕೆ ಕಲ್ತಿರ್ತೀವಿ. ನಮ್ಮಲ್ಲೇ ಸುಶಿಕ್ಷಿತರ ಸಂಖ್ಯೆ ಹೆಚ್ಚಿದೆ, ಆದರೆ ಪ್ರಜ್ಞೆ ಅನ್ನೋದು ಬೆಳೆದು ಬರಬೇಕಾಗ್ತದೆ. ಆ ಪ್ರಜ್ಞೆ ಬೆಳೆಸುವಂಥ ಶಿಕ್ಷಣ ನಮ್ಮಲ್ಲಿ ಭಾಳಷ್ಟು ಮಕ್ಕಳಿಗೆ ಸಿಗ್ತಾಯಿಲ್ಲ. ಅನೇಕ ಮಕ್ಕಳನ್ನ ನಾವು ಗುರುತ ಮಾಡಿದಾಗ ಅವ್ರ ಜೊತೆ ಮಾತಾಡಿಸಿದಾಗ ಕೆಲವೊಮ್ಮೆ ಸಹಜವಾಗಿ ಆದಂಥ ಮಕ್ಕಳಿಗೆ ಸಹಿತ ಸರಿಯಾದ ಇತಿಹಾಸ ಜ್ಞಾನ ಇಲ್ಲ, ವರ್ತಮಾನ ಜ್ಞಾನ ಇಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಒಂದು ಏನೋ ತಲೆ ಹಾಕೊಂಡ್ಬಿಟ್ಟಿರ್ತಾರೆ, ಏನೋ ಮುಗಿಸ್ತೀವಿ, ನಮಗೆ ನೌಕರಿ ಸಿಗಬೇಕು ಅಂತೇಳಿ. ಇದು ಕಾರಣ ಇವತ್ತಿನ ಎಲ್ಲ ಒಂದು ಏನಪ್ಪ ಅಂತಂದ್ರೆ ಸಾವುಗಳೇ ಕೊನೆಗಿರಿಗೆಲ್ಲ ನೌಕರಿ ಸಿಕ್ಕ ಉದ್ಯೋಗ ಹೆಚ್ಚಪ್ಪ ಅಂದ್ರೆ ವ್ಯಕ್ತಿ ಆಗ್ಬೋದು, ಅದು ನೌಕರಿ ಇಲ್ಲದಾವೆ ದೇಶದೊಳಗೆ. ಅಂದ್ರೆ ಇಲ್ಲಿ ಸಾಮಾಜಿಕ ಸಮಸ್ಯೆ ಆಯ್ತು, ಆರ್ಥಿಕ ಸಮಸ್ಯೆ ಆಯ್ತು, ವೈಯಕ್ತಿಕ ಘಟನೆಗಳಾದವು, ಇವೆಲ್ಲ ಕಾರಣಕ್ಕಾಗಿ ಇವೆಲ್ಲ ನಡೀತಾ ಇರ್ತಾವೆ. ಅದರಲ್ಲೂ ಈ ದಲಿತ ಸಮಾಜ ಜೋಡಿ ಹೆಚ್ಚು ಯಾಕೆ ಆಗ್ತಿರ್ತಾವಪ್ಪ ಅಂತಂದ್ರೆ ಜಾತಿ ನಮ್ಮೇನಿಲ್ಲ. ಈ ಜಾತಿ ವ್ಯವಸ್ಥೆಯನ್ನು ಕಿತ್ತಾಕೊಂಡಂತೆ ಈ ದೇಶದಿಂದ ಭಾಳ ಕಷ್ಟ ಅಂತ ಭಾಳ ಸಲ ಎಲ್ಲರಿಗೂ ಅನಿಸಿದೆ, ಒಬ್ಬರಿಗೆ ಅಂತಲ್ಲ. ಆದರೆ ಅದನ್ನು ತಡೆಯೋದಕ್ಕಾಗಿ ಒಂದಿಷ್ಟು ಹೋರಾಟನ ಮಾಡೋ ಜೊತೆಗೆ ನಮ್ಮ ಸರ್ಕಾರ ಸಹಿತ ಎಚ್ಚೆತ್ತುಕೊಂಡು ಅದು ಆಗದಂಗೆ ನೋಡುವಂಥ ಒಂದು ವ್ಯವಸ್ಥೆ ಪೊಲೀಸ್ ಮೂಲಕ ಮಾಡಿಸುವಂಥದ್ದು ಭಾಳ ಅನಿವಾರ್ಯ ಅದ. ಯಾಕಂದ್ರೆ ಪೊಲೀಸರಲ್ಲಿಯೂ ಅನೇಕರ ಮೇಲ್ಜಾತಿ, ಕೆಳಜಾತಿ, ಮೇಲ್ಧರ್ಮೀಯ, ಕೆಳಧರ್ಮೀಯ ಅನ್ನೋಂಥ ಈ ಒಂದು ಏನು ತರಸಮತೆ ಅದಲ್ಲ, ಅದು ಸಹಿತ ನಮಗೆ ಕಾರಣ ಆಗ್ತದೆ. ಒಟ್ಟಾರೆ ಈಗ ಈ ವಿಷಯ ಹೇಳಿದ್ವಿ ಒಂದೇ, ಈ ಕಳೆದ 6 ತಿಂಗಳದಾಗ 526 ಕೊಲೆ ಆಗಿದಾವೆ ಅಂತಂದ್ರೆ ತಿಂಗಳಿಗೆ ಎಷ್ಟು ಬಿತ್ತು ನೀವು ಲೆಕ್ಕ ಹಾಕ್ರಿ. ಇದರಿಂದಾಗಿ ಸಹಜ ಇದು ತಪ್ಪ, ಇದು ಆಗಬಾರ್ದು. ಇದು ಆಗಬಾರ್ದಾಗಿತ್ತಪ್ಪ ಅಂದ್ರೆ ಮತ್ತು ಹೇಳೋದಂದ್ರೆ ಶಿಕ್ಷಣ ಎಲ್ಲರಿಗೂ ಸಿಗುವಂಥದ್ದಾಗ್ರಿ, ಜೊತೆಗೆ ಉದ್ಯೋಗ ಸೃಷ್ಟಿಯಾಗ್ರಿ. ಒಂದು ಸಾಮಾಜಿಕ ಕಾರಣ, ಇನ್ನೊಂದು ಆರ್ಥಿಕ ಕಾರಣ. ಯಾಕಂದ್ರೆ ಮನುಷ್ಯನ ಸಣ್ಣ ಮಾಡೋದು ಏನಪ್ಪ ಅಂದ್ರೆ ಇವೆರಡು ವಿಷಯಗಳು. ಮತ್ತು ಅದ್ರ ಜೊತೆಗೆ ಜಾತಿಯಿಂದ ಹೊರಬರುವಂಥ ಒಂದು ಸಾಹಸ ಅಥವಾ ಶಕ್ತಿ ಏನಿದೆ ಶಿಕ್ಷಣಕ್ಕದ, ಅದು ನಿಜವಾದ ಶಿಕ್ಷಣ ಆಗಬೇಕು. ಮೊದಲು ಅಕ್ಷರ ಜ್ಞಾನ ಸರಿಯಾಗಲಿ, ಜೊತೆಗೆ ನಾವು ಓದುವಂಥ ವಿಷಯಗಳು, ನೋಡುವಂಥ ವಿಷಯಗಳು ಅವರಲ್ಲೇ ಸಂಗ್ರಹ ಆಗ್ತಾ ಹೋಗಲಿ. ಹೈಯರ್ ಎಜುಕೇಷನ್ ತನಕ ಆಯ್ತು ಅಂದರೆ ಸಹಜವಾಗಿ ಸ್ವಲ್ಪ ತಿಳುವಳಿಕೆ ಬರ್ತದೆ, ತಪ್ಪಪ್ಪ ಇದು ಒಪ್ಪಪ್ಪ ಅನ್ನುವಂಥದ್ದು. ಅದು ಆದರೆ ಇನ್ನೂ ಉತ್ತಮ, ಆದರೆ ಅದು ಎಂದು ಆಗ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಒಂದು ಕಳೆದ 6 ತಿಂಗಳಂಥ ಘಟನೆಗಳಿಂದಾಗಿ ಸಹಜವಾಗಿ ಯಾರಿಗಾದರೂ ಇದು ನಿಲ್ಲಬೇಕಪ್ಪ ಅಂತ ಅನ್ನಿಸ್ತದೆ. ಬಟ್ ಮತ್ತು ಒಂದೇನಪ್ಪ ಅಂದರೆ ಈ 526 ಕೊಲೆಗಳಾಗ್ಯಾವ. ಅದರೊಳಗೆ ದೋಷಾರೋಪ ಪಟ್ಟಿ 181 ಮಂದಿ ಮೇಲೆ ಹಾಕಿದ್ದಾರೆ. ಅದ್ರಾಗ ಶಿಕ್ಷೆ ಆಗಿದ್ದು ಕೇವಲ 2 ಇಲ್ಲಿವರೆಗೆ. ಉಳಿದವ್ರಿಗೆ ಶಿಕ್ಷೆ ಆಗಿದೆ, ಏನಕ್ಕೆ ಹಂತಲ್ಲ ಏನೋ ಅದಾವಂತ ಇರಲಿ. ಒಟ್ಟಿನಲ್ಲೇ ಈ ಒಂದು ಏನಪ್ಪ ಅಮಾನವೀಯ ಒಂದು ಏನಪ್ಪ ಅಂತಂದ್ರೆ ದಾಳಿಗಳು ನಿಲ್ಲಲಿ. ಇಲ್ಲಿ ಆದಷ್ಟು ಎಲ್ಲ ಜಾತಿ ಧರ್ಮದವ್ರು ಒಂದು ಪನ ಅಂತ ಹೋಗುವಂಥ ದಿನಗಳು ಯಾವ ಬರ್ತಾವೆ ಅನ್ನೋದು ಎದುರು ನೋಡ್ತಾ ನಮ್ಮ ಮನುಷ್ಯನ ಕೆಲವೊಂದು ಮಾತ್ರ ವರದಿ ಹಂಚ್ಕೋಬೇಕು ಅನ್ನಿಸ್ತು, ಹಂಚಿದ್ದೀನಿ. ನಿಮಗೇನು ಅನ್ನಿಸ್ತದ? ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 16 ನ್ಯೂಸ್ ಅರ್ಥಾತ್ ಹೇಗೆ ಈ ಥರ ಸತ್ಯದ ಕೈಗಳಲ್ಲಿ ವಂದನೆಗಳು.